ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಬೆಂಗಳೂರಲ್ಲಿ ಎಷ್ಟೇ ಬಿಸಿ ಇತ್ತು ಅಂತಂದ್ರೆ ಫ್ರೀ ಮಾಡ್ಕೊಂಡು ಒಂದ್ಸಲನಾದ್ರೂ ಇಲ್ಲಿ ಬಂದು ಇಲ್ಲಿರುವಂಥ ಗೋಶಾಲೆ, ಇಲ್ಲಿರುವಂಥ ಧ್ಯಾನ ಮಂದಿರ, ಇಲ್ಲಿರುವಂಥ ಒಂದು ಶಿವನ ದೇವಸ್ಥಾನ, ಸೊ ಇದನ್ನ ಬಂದು ನೋಡಿ ಅಂತ ನಾನು ಕೇಳ್ಕೊಂತೀನಿ. ಅಟ್ಲೀಸ್ಟ್ ಇಲ್ಲಿರುವಂಥ ಸಾತ್ವಿಕ್ ಫುಡ್ನ ಅಂದ್ರೆ ಸಾತ್ವಿಕ ಆಹಾರನ ಬಂದು ಟೇಸ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅವ್ರ ಹತ್ರ. ಫ್ರೀ, ತುಂಬಾನೇ ಫ್ರೀ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಗದಗಿಂದ ಬಂದಿದ್ದೀರಾ? ಸೂಪರ್ ಸರ್. ಈ ತರ ಫುಡ್ ನೀವು ಎಷ್ಟೇ 1000 ಕೊಟ್ಟರು ಸಿಗಲ್ಲ. ವಾವ್, ಸೂಪರ್ ಸರ್. ಇಟ್ ಇಸ್ ಪ್ರೈಸ್ಲೆಸ್ ಮೀಲ್ ಇದು. ನಾವು ಇದಕ್ಕೋಸ್ಕರ 1000 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದೀವಿ. ಅಂದ್ರೆ ಇವಾಗ ಇದು ಕ್ಯಾಬಿಗೆ ಸಾರ್ಥಕತೆ ಆಯ್ತು. 1000 ರೂಪಾಯಿ ಖರ್ಚು ಸಾರ್ಥಕತೆ ಅಲ್ಲ, ಅದು ಏನೂ ಅಲ್ಲ ಆಕ್ಚುಲಿ. ಇವ್ರ ತರ ಅನ್ನ ಕೊಡೋದು, ಇವ್ರ ತರ ಪಲ್ಯ, ಇವ್ರ ತರ ಚಪಾತಿ, ಎಲ್ಲಿ ನಿಮಗೆ ಸೀಟ್ಸ್ ಪ್ರೈಸ್ಲೆಸ್ ಇದು. ಯಾವ ಹೋಟ್ಲಲ್ಲೂ ಸಿಗಲ್ಲ ಈ ತರ. ನೀವು 10,000 ಕೊಟ್ಟರೆ ನಿಮಗೆ ಈ ಕ್ವಾಲಿಟಿ ಸಿಗಲ್ಲ. ಅನ್ನದಾನ ಕೊಡೋದ್ರಿಂದ, ಅನ್ನ ಒಂದು ಕೊಡೋದ್ರಿಂದ ಎಲ್ಲರೂ ತೃಪ್ತಿಯಾಗಿ ಊಟ ಮಾಡ್ತಾರೆ. ಬೇರೆ ಏನ್ ಕೊಟ್ರು ಮನುಷ್ಯನಿಗೆ ಸಮಾಧಾನ ಇಲ್ಲ, ತೃಪ್ತಿನೂ ಆಗೋದಿಲ್ಲ. ಅನ್ನ ಒಂದು ಕೊಟ್ರೆ ಅವ್ನ ಹೊಟ್ಟೆ ತುಂಬಾ ಊಟ ಮಾಡಿ ಸಂತೋಷವಾಗಿ ಹಾರೈಸಿ ಹೋಗ್ತಾನೆ. ಆಮೇಲೆ ಆಶ್ರಮಕ್ಕೂ ಒಳ್ಳೆ ಇದು ಸಿಗುತ್ತೆ. ನಮಸ್ಕಾರ, ನಮ್ಮ ಟಾಕ್ಸ್ ವಿತ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ, ವೀಕ್ಷಕರೇ ಎಲ್ಲರೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತು ತಾರೀಕು ಬಂದು 3ನೇ ತಾರೀಕು. ನಾನು ಇವತ್ತು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಯಾಕೆಂದರೆ ನಮ್ಮ ಮೊದಲನೇ ವಿಡಿಯೋ ಇವತ್ತು ಇದೇ ಆಗಿದೆ. ಇದು ತುಂಬ ಖುಷಿಯನ್ನು ಕೊಡ್ತಾ ಇದೆ ನಮಗೆ, ನಮ್ಮ ಚಾನಲ್. ಯಾಕೆಂದರೆ ಇವತ್ತು ಬಂದಿರುವಂಥ ಜಾಗ ಯಾವುದು ಅಂತಂದರೆ, ಬೆಂಗಳೂರಿಂದ 21 ಕಿಲೋಮೀಟರ್ ದೂರದಲ್ಲಿರುವಂಥ ರವಿಶಂಕರ್ ಗುರೂಜಿ ಮಠ ಆರ್ಟ್ ಆಫ್ ಲಿವಿಂಗ್ ಅನ್ನೋ ಒಂದು ಇಂಟರ್ನ್ಯಾಷನಲ್ ಆಧ್ಯಾತ್ಮಿಕ ಕೇಂದ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ನಿಜವಾಗ್ಲೂ ನನಗೆ ರೋಮಾಂಚನ, ನಿಜವಾಗ್ಲೂ ಇಂಥ ಒಂದು ಅದ್ಭುತ ನಮ್ಮ ಬೆಂಗಳೂರಲ್ಲಿ ಇದೆಯಾ ಅಂತ ಅನ್ನಿಸ್ತು. ವಿಶೇಷ ಏನಂತಂದರೆ, ನಾವು ನಮ್ಮ ಚಾನಲ್ಲಿ ಫ್ರೀಯಾಗಿ ಊಟ ಕೊಡುವಂಥ ಚಾನಲ್ ವಿಡಿಯೋಗಳನ್ನ ಮಾಡ್ತಿದ್ವಿ. ಇಲ್ಲಿ ಮಧ್ಯಾಹ್ನ ಟೈಮು ಸರಿಸುಮಾರು ಒಂದು 5,000 to 10,000 ಜನಕ್ಕೆ ಮಧ್ಯಾಹ್ನ ಟೈಮು ಫ್ರೀಯಾಗಿ ಇಲ್ಲಿ ಬರುವಂಥ ಭಕ್ತಾದಿಗಳಾಗಿರ್ಬೋದು, ಇಲ್ಲಿ ಕೋರ್ಸ್ ಕಲಿಕೆ ಬರುವಂಥ ನ್ಯಾಷನಲ್ ಇಂಟರ್ನ್ಯಾಷನಲ್ಲಿಂದ ಬರುವಂಥವ್ರು ಎಲ್ಲರೂ ಕೂಡ ಎಂಥ ಒಂದು ಸಾತ್ವಿಕ ಆಹಾರ ಕೊಡ್ತಾ ಇದ್ದಾರೆ ಅಂದರೆ ಮಿರಾಕಲ್. ನಿಜವಾಗ್ಲೂ ನಂಬೋಕ್ಕಾಗಲ್ಲ. ನಿಜವಾಗ್ಲೂ ಆ ಊಟದ ಮಹತ್ವ, ಟೇಸ್ಟ್ ಇದೆಯಲ್ಲ, ಅದ್ಭುತ. ಹೇಳ್ತಾ ಇದ್ರು ಬಂದಿದ್ದಂಥ ಭಕ್ತಾದಿಗಳು 1000 ರೂಪಾಯಿ ಕೊಟ್ಟರು ಈ ಥರದ ಒಂದು ಊಟ ಹೋಟ್ಲುಗಳಲ್ಲೂ ಸಿಗಲ್ಲ ಅಂತೇಳಿ ಇಲ್ಲಿ ಚಪಾತಿ ಮತ್ತು ರೈಸು, 2 ಥರದ ಪಲ್ಯ, ಸಾಂಬಾರು, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ ಎಲ್ಲವನ್ನು ಕೊಡ್ತಾರೆ. ಏನಿದೆ ಅಂತಂದರೆ ನಿಜವಾಗ್ಲೂ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಪ್ರತಿಯೊಬ್ಬರು ಕೂಡ ಒಂದ್ಸರಾದರೂ ಬಂದು ಈ ಒಂದು ಆಧ್ಯಾತ್ಮಿಕ ಕೇಂದ್ರಕ್ಕೆ ಬರಬೇಕು. ಇಲ್ಲಿ ಕೊಡುವಂಥ ಊಟ ಅದ್ಭುತವಾದಂಥ ಫ್ರೀ ಊಟ. ಇಲ್ಲಿ ಬೆಳಿಗ್ಗೆ, ಸಂಜೆ, ರಾತ್ರಿ 3 ಟೈಮು ಕೂಡ ಫ್ರೀ ಊಟವನ್ನು ಕೊಡ್ತಾರೆ. ಊಟಕ್ಕಂತೂ ಅದ್ಭುತವಾದಂಥ ರೆಸ್ಪಾನ್ಸ್ ಇದೆ. ನೀವು ಎಷ್ಟಾರು ಚಪಾತಿ ತಿನ್ನಿ, ಎಷ್ಟಾರು ರೈಸ್ ತಿನ್ನಿ, ಎಷ್ಟಾರು ಪಲ್ಯ ತಿನ್ನಿ, ಕೊಡ್ತಾರೆ ಅಥವಾ ನೀವೇ ಬಡಿಸ್ಕೋಬೋದು ಅಂಥ ಒಂದು ಕೇಂದ್ರ ಇದು. ನಿಜವಾಗ್ಲೂ ಮಾತ್ರ ಊಟ ಅಂತೂ ಮಿರಾಕಲ್. ಇದು ಬಂದಿರೋರ್ಗೆ ಗೊತ್ತಾಗುತ್ತೆ, ಬರ್ದೇವ್ರಿಗೋಸ್ಕರ ದಯವಿಟ್ಟು ಹೇಳ್ತೀನಿ, ಒಂದ್ಸಾರಾದರೂ ಬಂದು ಈ ಕೇಂದ್ರವನ್ನು ನೋಡಿ. ಇಲ್ಲಿ ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಪ್ಲೇಸ್ ಆದಂಥ ಒಂದು ಸ್ಥಳ ಇದು. ಇಲ್ಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ, ಜೈ ಗುರುದೇವ್. ಜೈ ಗುರುದೇವ್ ಸರ್. ಸರ್ ತಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಗಿರೀಶ್ ಅಂತ. ಗಿರೀಶ್ ಅಂತೇಳಿ. ತಾವಿಲ್ಲಿ ಏನು ಕೆಲಸ ಮಾಡ್ತೀರಾ ಸರ್? ಸರ್ ಇಲ್ಲಿ ನಾನು ಮೇನ್ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಸಂಸ್ಥೆಯಲ್ಲಿ ಸುಮಾರು 30 ವರ್ಷಗಳಿಂದ ನಾನು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸರ್ ಇಲ್ಲಿ ಹೆಚ್ಚಾಗಿ ಇಲ್ಲಿ ಕೊಡುವಂತ ಪ್ರಸಾದ ಅತಿ ಮುಖ್ಯವಾಗಿದೆ. ಇಷ್ಟೊಂದು ಪ್ರಾಮುಖ್ಯತೆ, ಇಷ್ಟೊಂದು ಹೈಜಿನಿಕ್ಕು, ತುಂಬಾ ಕ್ವಾಲಿಟಿಯಾಗಿ ಕೊಡ್ತಿರಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಯಾಕೆಂತಾರೆ ಇಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಭಕ್ತಾದಿಗಳು ಸರ್. ಆಶ್ರಮಕ್ಕೆ ಬರೋರು ಎಲ್ಲ ರವಿಶಂಕರ್ ಗುರೂಜಿಯವರ ಭಕ್ತಾದಿಗಳು. ಗುರೂಜಿಯವರ ಆಸೆ ಏನು ಕೇಳಿದರೆ, ಭಕ್ತಾದಿಗಳು ಬಂದವರು ಯಾರು ಹಾಗೆ ಹೋಗಬಾರ್ದು, ಪ್ರಸಾದವನ್ನು ಸ್ವೀಕಾರ ಮಾಡಿನೇ ಹೋಗ್ಬೇಕು ಅಂತ. ಅದಕ್ಕಾಗಿ ಇಲ್ಲಿ ಅನ್ನದಾನವನ್ನ ನಾವು ಮಾಡ್ತೀವಿ. ಗುರೂಜಿಯವರ ಸಂಕಲ್ಪದಂತೆ ಅನ್ನದಾನವನ್ನು ಮಾಡಿದಾಗ ಅವ್ರು ಬಂದವರು ಸಾತ್ವಿಕವಾದಂತಹ ಶುದ್ಧ ಆಹಾರವನ್ನ ಸ್ವೀಕಾರ ಮಾಡಿ ಹೋಗ್ತಕ್ಕಂಥದ್ದು ಸರ್. ಅದಕ್ಕೋಸ್ಕರ ಪ್ರತಿನಿತ್ಯ ಫ್ರೀ. ಹೌದು, ಅದಕ್ಕಾಗಿ ಪ್ರತಿನಿತ್ಯವಾಗಿ ಫ್ರೀ ಆಗಿ ನಾವು ಅನ್ನದಾನವನ್ನು ಮಾಡ್ತೀವಿ ಸರ್. 3 ಹೊತ್ತು ಇರುತ್ತೆ. 3 ಹೊತ್ತು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ, 3 ಹೊತ್ತು ಇರುತ್ತೆ. ಉಚಿತವಾಗಿ ಇರುತ್ತೆ ಸರ್. ನಿಯಮ, ಗುರುಜಿಯವರ ಮೂಲ ನಿಯಮ ಏನು ಕೇಳಿದ್ರೆ, ಸಾತ್ವಿಕ ಆಹಾರವನ್ನು ಕೊಡಬೇಕು, ಶುದ್ಧತೆ ಇರಬೇಕು, ಹೈಜಿನ್ ಆಗಿರ್ಬೇಕು, ಹೆಲ್ತಿ ಆಗಿರ್ಬೇಕು. ಈಗ ಮಧ್ಯಾಹ್ನದ ಊಟವನ್ನ ನೋಡಿದ್ವಿ. ಈ ಎಷ್ಟು ದಿವಸದಿಂದ ಇಲ್ಲಿ ಊಟ ಪ್ರಸಾದವಾಗಿ ಕೊಡ್ತಾ ಇದ್ದಾರೆ ಸರ್? ಸರ್ ಇಲ್ಲಿ ಆಶ್ರಮದಲ್ಲಿ ಪ್ರತಿ ದಿವಸ ಯಾವತ್ತಿಂದ ಶುರುವಾಯಿತು ಅವತ್ತಿಂದನೂ ಇಲ್ಲಿ 3 ಹೊತ್ತು ಊಟನ ನಾವು ಇಲ್ಲಿ ಅನ್ನದಾನ ಸೇವೆಯನ್ನು ಮಾಡ್ತಾ ಇದ್ದೀವಿ. ಕೊಡ್ತಾ ಇರೋದು ಪ್ರಸಾದ, ಆದ್ರೆ ಹೊಟ್ಟೆ ತುಂಬ ಊಟ. ಹೌದು, ಹೊಟ್ಟೆ ತುಂಬ ಊಟ ಕೊಡ್ತೀವಿ ಸರ್. ಇವತ್ತು ಏನೇನು ಊಟ ಇತ್ತು ಸರ್? ಸರ್ ಇವತ್ತು ಮಧ್ಯಾಹ್ನ ಮೇಥಿ, ಕ್ಯಾರೆಟ್, ಮಟರ್ ಪಲ್ಯ ಇತ್ತು. ಆಮೇಲೆ ಸಾಂಬಾರ್ ಇತ್ತು, ರೈಸ್ ಇತ್ತು, ರೋಟಿ ಇತ್ತು, ಮಜ್ಜಿಗೆ ಇತ್ತು. ಪ್ರತಿ ದಿವಸನೂ ಹೀಗೆ ಒಂದೊಂದು ರೀತಿ ವೆರೈಟಿ ಆದಂತ
ಸಬ್ಜಿ ಆಗಿರ್ಬೋದು, ಪಲ್ಯಗಳಾಗಿರ್ಬೋದು, ಇಲ್ಲ ಅಂತಾರೆ ದಾಲು, ರಸಮ್ಮು, ಸಾಂಬಾರು ಈ ತರ ಇದ್ದೇ ಇರತ್ತೆ. ರೋಟಿ ಮತ್ತೆ ಅನ್ನ, ಮಜ್ಜಿಗೆ ಇದು ಕಾಯಂ ಆಗಿದ್ದೇ ಇರತ್ತೆ. ಪಲ್ಯಗಳು ಚೇಂಜ್ ಆಗ್ತಾ ಇರುತ್ತೆ. ಪಲ್ಯಗಳು ದಿವಸ ಚೇಂಜ್ ಆಗ್ತಾ ಇರುತ್ತೆ. ಎರಡೆರಡು ಪಲ್ಯ ಇರುತ್ತೆ. ಇಲ್ಲ, ಒಂದೇ ಪಲ್ಯ ಇರತ್ತೆ. ಅದು ದಿವಸನೂ ಚೇಂಜ್ ಆಗ್ತಾ ಇರುತ್ತೆ. ದಿವಸ ಚೇಂಜ್ ಆಗುತ್ತೆ. ಹೌದೌದು ಸರ್, ಸಾತ್ವಿಕ ಆಹಾರ ಅಂತಾರಲ್ಲ, ಇದೇ ಇರ್ಬೋದು ಅನ್ಸುತ್ತೆ. ಹೌದು, ಸಾತ್ವಿಕ ಸರ್. ಇದರಲ್ಲಿ ನಮ್ಗೆ ಖಾರ ಜಾಸ್ತಿ ಇರಲ್ಲ. ಹೌದು. ಆಮೇಲೆ ನಾವು ಆಶ್ರಮದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಬಳಸೋದೇ ಇಲ್ಲ. ಆದ್ರೂ ಅಡಿಗೆ ರುಚಿ ಅಂತೂ ನಿಜವಾಗ್ಲೂ ಹೇಳಕ್ಕಾಗಲ್ಲ ಸರ್. ನಾವು ಊಟ ಮಾಡಿದ್ವಿ, ಅದ್ಭುತ ನಿಜವಾಗ್ಲೂ ಕೂಡ. ಅದು ಹೊಟ್ಟೆ ತುಂಬಾ ಫ್ರೀ ಆಗಿ ಅವ್ರು ಎಷ್ಟು ಬೇಕು ಅಷ್ಟೇ ಬಡಿಸ್ಕೊಂಡು ಊಟ ಮಾಡ್ಬೋದು. ಅವ್ರು ಇದ್ ಮಾಡ್ಬೋದು ಸರ್, ಊಟ ಮಾಡ್ಬೋದು. ಅವರೇ ಬಡಿಸ್ಕೋಬಹುದು, ಇಲ್ಲಾಂದ್ರೆ ಬಡಿಸ್ಕೊಡ್ತಾರೆ. ಬಡಿಸ್ಕೊಡ್ತೀವಿ ನಾವು. ಅವರೇನು ಬಡಿಸ್ಕೊಳ್ಳೋ ಕೆಲವು ಟೈಮ್ ಇದಾಗತ್ತೆ ಅದು. ಅದೇ ಅವ್ರು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಸರ್. ಯಾರಿಗೂ ಇಲ್ಲಿ ಇಂಥ ಲಿಮಿಟೆಡ್ ಫುಡ್ ಅಂತಕ್ಕಂಥದ್ದಿಲ್ಲ ಸರ್. ಎಷ್ಟು ಜನ ಯಾರೇ ಬಂದ್ರು ಮಧ್ಯಾಹ್ನ ಎಷ್ಟು ಜನ ಊಟ ಮಾಡ್ತಾರೆ ಸರ್ ಒಂದ್ ದಿನಕ್ಕೆ? ಸರ್, ಮಧ್ಯಾಹ್ನಕ್ಕೆ ಅಂತಂದ್ರೆ ಸುಮಾರು 10,000 to 15,000 ಜನ ಇಲ್ಲಿ ಊಟ ಮಾಡ್ತಾರೆ ಸರ್. ಒಂದು ದಿನಕ್ಕೆ ಎಷ್ಟು ಜನ ಊಟ ಮಾಡ್ತಾರೆ ಸರ್ ಇಲ್ಲಿ? ಸರ್, ನಾವ್ ಇಲ್ಲಿ ಒಂದ್ ದಿವಸಕ್ಕೆ 3 ಹೊತ್ತು ಸೇರಿಬಿಟ್ಟು 25,000 to 30,000 ಜನ ಊಟ ಮಾಡ್ತಾರೆ ಸರ್. 25,000 to 30,000 ಜನ. ಹೌದು ಸರ್. ಸರ್, ಇಲ್ಲಿ ಈಗ ಬರೀ ಆಯಾ ಟೈಮಲ್ಲಿ ಅಡಿಗೆ ಮಾಡ್ತೀರೋ ಅಥವಾ ಬೇರೆ ಬೇರೆ ಟೈಮ್ ಇರುತ್ತೆ ಸರ್ ಅದು? ಸರ್, ಬೆಳಗ್ಗೆ ಟಿಫನ್ನಿಗೆ ನಾವು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಅವಾಗಿಂದ ಅವಾಗೇನೆ ಮಾಡಿ. ಬೆಳಿಗ್ಗೆ ಟಿಫನ್ ಸಪರೇಟ್ ಮಾಡ್ತಾರೆ, ಸಪರೇಟ್ ಆಗಿ ಮಾಡ್ತೀವಿ. ಹಾಗೆ ಮಧ್ಯಾಹ್ನ ಊಟನೂ ಸಪರೇಟ್ ಆಗಿ ಮಾಡ್ತೀವಿ. ಸಂಜೆನೂ ಸಪರೇಟ್ ಆಗಿರುತ್ತೆ ಸರ್. ಯಾಕಂದ್ರೆ ಇವಾಗ ನಾವು ಮಧ್ಯಾಹ್ನ ಉಳಿದಿದೆ ಅದನ್ನ ಕೊಡ್ತೀವಿ ಅಂತಕ್ಕಂಥದ್ದಿಲ್ಲ. ನಾವು ಅದನ್ನ ಸಪರೇಟ್ ಆಗೇ ಮಾಡ್ತೀವಿ. ನಾವು ಅದನ್ನೆಲ್ಲ ಪ್ರತಿ ಸಾರಿಯೂ ಫ್ರೆಶ್ ಆಗಿ ಮಾಡ್ತೀವಿ. ಹೌದು, ಫ್ರೆಶ್ ಆಗೇ ಇರುತ್ತೆ ಸರ್. ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ತೀವಿ. ಇಲ್ಲಿ ಪ್ರಸಾದ ಕೊಡ್ತಾ ಇದಿಲ್ಲ ಸರ್? ಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಇದಕ್ಕೆ ಏನಾದ್ರು ಚಾರ್ಜಸ್ ಇದೆಯಾ ಅಥವಾ ಫ್ರೀನಾ ಸರ್? ಸರ್, ಇಲ್ಲಿ ಯಾವ್ದಕ್ಕೂ ಚಾರ್ಜಸ್ ಮಾಡಲ್ಲ ನಾವು ಅದಕ್ಕೆ. ಸರ್, ಈ ಆಶ್ರಮದ ಹೆಸರೇನು ಸರ್ ಇದು? ಸರ್, ಇದು ಆಶ್ರಮ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಅಂತ, ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಸರ್. ಇದು ರವಿಶಂಕರ್ ಗುರೂಜಿ. ರವಿಶಂಕರ್ ಗುರೂಜಿ ಅವರ ಆಶ್ರಮ. ಇದು ಎಲ್ಲಿ ಇರುತ್ತೆ ಸರ್ ಇದು? ಸರ್, ಇದು ಕನಕಪುರ ಬೆಂಗಳೂರಲ್ಲಿ ಕನಕಪುರ ಮೇನ್ ರೋಡ್ ಅಲ್ಲಿ ಉದಯಪುರ ಅಂತ 21ನೇ ಕಿಲೋಮೀಟರ್ ಹತ್ರ ಅಲ್ಲಿ ಬರುತ್ತೆ ಸರ್. ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 21 ಕಿಲೋಮೀಟರ್ ಆಗುತ್ತೆ ಸರ್. ಅಂದ್ರೆ ಬೆಂಗಳೂರಲ್ಲಿ ಇರುವಂತ ಒಂದು, ಹೌದು ಸರ್, ಒಂದು ಆಧ್ಯಾತ್ಮಿಕ ಕನಕಪುರ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂಥ ಆಶ್ರಮ ಸರ್. ಒಂದು ಆಧ್ಯಾತ್ಮಿಕ ಕೇಂದ್ರ ಸರ್. ಆಶ್ರಮ ಅನ್ನೋದಕ್ಕಿಂತ ಹೌದು, ಇಲ್ಲಿ ತುಂಬಾ ಜನ ಬರ್ತಾರೆ. ಅಂತಾರಾಷ್ಟ್ರೀಯ ಕೇಂದ್ರ ಸರ್ ಇದು. ಅಂತಾರಾಷ್ಟ್ರೀಯ ಆಧ್ಯಾತ್ಮಿಕ ಕೇಂದ್ರ ಸರ್. ಇಲ್ಲಿ ಏನೇನ್ ನಡೆಯುತ್ತೆ ಸರ್ ಇಲ್ಲಿ? ಸರ್, ಇಲ್ಲಿ ಜೀವನ ಕಲೆಯ ಶಿಬಿರಗಳು ನಡೆಯುತ್ತೆ ಸರ್. ಆರ್ಟ್ ಆಫ್ ಲಿವಿಂಗ್ ಕೋರ್ಸಸ್ ನಡೆಯುತ್ತೆ ಇಲ್ಲಿ. ದೇಶ ವಿದೇಶಗಳಿಂದ ಎಲ್ಲ ಜನ ಬರ್ತಾರೆ ಇಲ್ಲಿ. ಹೆಚ್ಚಾಗಿ ಇಲ್ಲಿ ವಿದೇಶದವರೇ ಜಾಸ್ತಿ ಬರ್ತಾರೆ. ಎಲ್ಲಾ ತರದವರು ಬರ್ತಾರೆ ಸರ್. ಯಾಕಂತಂದ್ರೆ ಇದು ನಮ್ದು ಆರ್ಟ್ ಆಫ್ ಲಿವಿಂಗ್ ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್. ಹೌದು, 180 ದೇಶದಲ್ಲಿ ಬ್ರಾಂಚಸ್ ಗಳಿದೆ. ಇದೇ 180 ದೇಶಗಳಲ್ಲಿ ಬ್ರಾಂಚಸ್ ಇದೆ. ಎಲ್ಲದಕ್ಕೂ ಇದೇನೆ ಮೈನ್. ಇಂಟರ್ನ್ಯಾಷನಲ್ ಸೆಂಟರ್ ಇದೇ ಮೈನ್ ಸರ್. ಇದು ಬೆಂಗಳೂರೇ. ಹೌದು, ಬೆಂಗಳೂರಿನೇ. ಅದಕ್ಕಾಗಿ ಎಲ್ಲರೂ ಇಲ್ಲಿ ಬರ್ತಾರೆ ಸರ್. ಸರ್, ಇಲ್ಲಿ ನಿಜವಾಗ್ಲೂ ನೀವು ಊಟ ಕೊಡ್ತಾ ಇದಿರಲ್ಲ, ಅದು ಎಂತ ಒಂದು ಊಟ ಇತ್ತು ಅಂತಂದ್ರೆ ಅದ್ಭುತವಾದಂತ ಊಟ. ಇಲ್ಲಿ ಪ್ರತಿದಿನ ಬೇರೆ ಬೇರೆ ತರ ಮತ್ತೆ ಫ್ರೆಶ್ ಆಗಿ ಅಡಿಗೆ ಮಾಡ್ತೀವಿ ಅಂದ್ರಲ್ಲ ಸರ್, ಇಲ್ಲಿ ಅಡಿಗೆ ಮಾಡುವಂತವ್ರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಸರ್, ಇಲ್ಲಿ ಅಡಿಗೆ ಮಾಡುವಂತವ್ರು ಈಗ 150 ಜನ ಇದ್ದಾರೆ. 150 ಜನ? ಹೌದು, 150 ಜನ ಇದ್ದಾರೆ. ನಮ್ಮ ಮೂಲ ಉದ್ದೇಶ ಏನು ಕೇಳಿದ್ರೆ ಹೆಲ್ತಿ ಅಂಡ್ ಹೈಜೆನಿಕ್ ಫುಡ್ ಅಂತ ಜನಗಳಿಗೆ ಕೊಡಬೇಕು. ಹೌದು, ಜನಗಳಿಗೆ ಕೊಡ್ಬೇಕಂತ. ಯಾಕಂದ್ರೆ ನಮ್ದು ಕಿಚನ್ ISO 22000 ಸರ್ಟಿಫೈಡ್ ಕಿಚನ್ ಸರ್ ಇದು. ಯಾಕಂದ್ರೆ ನಾವು ಹಾಗೇನೆ ಶುದ್ಧತೆಯನ್ನು ಕಾಪಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಹಾಗೆ ಸಾತ್ವಿಕ ಆಹಾರ ಜನರಿಗೆ ಸಿಗಬೇಕು. ಯಾಕಂದ್ರೆ ಇದು ಆಶ್ರಮ. ಇಲ್ಲಿ ಬಂದವರು ಪ್ರತಿಯೊಬ್ರು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೇಕು. ಪ್ರಸಾದ ಅಂತಂದ್ರೆ ಹೇಗಾರು ಇರಬಾರ್ದು, ಅದಕ್ಕೊಂದು ವ್ಯಾಲ್ಯೂ ಇದೆ ಸರ್. ಹೌದು, ಮೌಲ್ಯ ಇದೆ. ಆ ಮೌಲ್ಯವನ್ನ ನಾವು ಕಾಪಾಡ್ಕೋಬೇಕು. ಸರ್, ಇಲ್ಲಿ ಚಪಾತಿಗಳನ್ನ ಮಿಷಿನಲ್ಲಿ ತಯಾರಾಗ್ತಾ ಇತ್ತು. ಅದಕ್ಕೆ ಒಂದು 4-5 ಜನ ಕೆಲಸ ಮಾಡ್ತಾ ಇದ್ರು. ಎಷ್ಟು ಚಪಾತಿ ರೆಡಿ ಆಗುತ್ತೆ ಸರ್ ಇಲ್ಲಿ? ಸರ್, ಚಪಾತಿ ಅಂತಂದ್ರೆ ಸುಮಾರು ಒಂದು 40,000 ಚಪಾತಿ ರೆಡಿ ಆಗುತ್ತೆ ಸರ್. ಒನ್ ಟೈಮ್ಗೆ ಎಷ್ಟು ಚಪಾತಿ ಬೆಳೆಸ್ತಾರೆ? ಒನ್ ಟೈಮಿಗೆ ಅಂತಾರೆ ಅದೇ ಸುಮಾರು 30,000 to 40,000 ಚಪಾತಿ ಒನ್ ಟೈಮಿಗೆ ಬೇಕಾಗತ್ತೆ. ಅಷ್ಟು ಬೇಕಾಗುತ್ತೆ? ಹೌದು, ಬೇಕಾಗತ್ತೆ. ಪ್ರತಿ ಸಾರಿ ಫ್ರೆಶ್ ಆಗಿ ರೆಡಿ ಮಾಡ್ತಾರೆ? ಹೌದು, ಫ್ರೆಶ್ ಆಗಿ ರೆಡಿ ಆಗುತ್ತೆ. ಮಧ್ಯಾಹ್ನ ಊಟಕ್ಕೂ ನಾವು ಫ್ರೆಶ್ ಆಗೇ ಮಾಡ್ತೀವಿ, ಸಂಜೆ ಊಟಕ್ಕೂ ಫ್ರೆಶ್ ಆಗೇ ಮಾಡ್ತೀವಿ. ಬೆಳಿಗ್ಗೆ ತಿಂಡಿನೂ ಕೂಡ ಬೆಳಿಗ್ಗೆ ತಿಂಡಿನೂ ಫ್ರೆಶ್ ಆಗೇ ಇರುತ್ತೆ ಸರ್. ಯಾರೇ ಬಂದ್ರು ತಿಂಡಿ ಕೊಡ್ತೀವಿ? ಯಾರೇ ಬಂದ್ರು ಸಿಗುತ್ತೆ ಸರ್. ಇಲ್ಲಿ ಆಶ್ರಮಕ್ಕೆ ಬಂದವರು ಯಾರು ಉಪವಾಸ ಹೋಗ್ಬಾರ್ದು, ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕು ಅಂತಕ್ಕಂಥದ್ದು ಗುರೂಜಿಯವರ ಒಂದು ಉದ್ದೇಶ. ಅದಕ್ಕಾಗಿ ನಾವು ಯಾರೇ ಬಂದ್ರು
ಇಲ್ಲ ಅಂತ ಹೇಳಲ್ಲ, ಅವ್ರ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕು ಸರ್. ಹೋಗ್ಬೇಕು ಅನ್ನೋದಕ್ಕೋಸ್ಕರ ಹಿಂಗ್ ಮಾಡ್ತೀರಾ? ಹೌದು ಸರ್. ಸರ್ ಮತ್ತೆ ಎಷ್ಟೊಂದು ಹೈಜೆನಿಕ್ ಎಷ್ಟೊಂದು ಕ್ಲೀನ್ ಅಂದ್ರೆ ನಾನು ತುಂಬಾ ಕಡೆ ನೋಡಿದ್ದೀನಿ. ನಮ್ಮ ಬೆಂಗಳೂರಲ್ಲಿ ಈ ತರದ ಒಂದು ಆಶ್ರಮ ಇಂಟರ್ನ್ಯಾಷನಲ್ ಒಂದು ಆಧ್ಯಾತ್ಮಿಕ ಕೇಂದ್ರದಲ್ಲಿ ನಿಜವಾಗ್ಲೂ ಯಾವುದೇ ಕಾರ್ಯಕ್ರಮ ಆದ್ರೂ ಊಟ ಅತಿ ಮುಖ್ಯವಾದಂಥದ್ದು. ಅದು ಎಷ್ಟು ಸ್ವಚ್ಛತೆ ಇದೆ ಅಂತಂದ್ರೆ ಈ ಪ್ಲೇಟ್ಗಳನ್ನ ಎಷ್ಟು ಸ್ವಚ್ಛವಾಗಿ ಊಟ ಮಾಡಿದವರು ತೊಳೆದಿಟ್ಟೋದನ್ನ ಮತ್ತೆ ನೀವೇನು ಸ್ಟೀಮಲ್ಲೆಲ್ಲ ಹೌದು, ನಾವು ಅದನ್ನ ಮಿಷನ್ ಅಲ್ಲಿ ವಾಶ್ ಮಾಡ್ತೀವಿ ಸರ್. ಅದು ಮಿಷನ್ ಅಲ್ಲಿ ಅದು ಸೋಪಾಯಿಲ್ ಅಲ್ಲಿ ವಾಶ್ ಆಗ್ಬಿಟ್ಟು ಆಮೇಲೆ ಅದು ಮಿಷನ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಸ್ಟೀಮ್ ಆಗತ್ತೆ. ಅದು ಸ್ಟೀಮ್ ಅಲ್ಲಿ ಬಿಸಿ ಆಗ್ಬಿಟ್ಟು ಮತ್ತೆ ಡ್ರೈ ಆಗ್ಬಿಟ್ಟು ಬರುತ್ತೆ ಅದು ಪ್ಲೇಟ್. ಹೌದೌದು, ಅದೇ ಆ ರೀತಿಯಾಗಿ ನಾವು ಪ್ರತಿಯೊಂದ್ ಸರಿನೂ ಒಂದ್ಸರಿ ಊಟ ಆದ ನಂತರದಲ್ಲಿ ಅದನ್ನೆಲ್ಲದನ್ನು ಇದು ಮಾಡ್ತೀವಿ. ಹಾಗೆ ಕಿಚನ್ ಅಲ್ಲೂ ಅಷ್ಟೇ, ಡೈನಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿಯೊಂದು ಊಟ ಇದಾದ ನಂತರದಲ್ಲೂ ಕ್ಲೀನ್ ಆಗತ್ತೆ ಸರ್, ಸ್ವಚ್ಛತೆ ಆಗತ್ತೆ. ಎಲ್ಲದು ಟೇಬಲ್ ಆಗಿರ್ಬೋದು ಅಥವಾ ಫ್ಲೋರ್ ಆಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಎಲ್ಲದನ್ನು ಕೂಡ ಈಗ ಬೆಳಗ್ಗೆ ತಿಂಡಿ ಆದ ತಕ್ಷಣ ಕ್ಲೀನಿಂಗ್ ಆಗತ್ತೆ, ಮಧ್ಯಾಹ್ನ ಊಟ ಆದ ತಕ್ಷಣ ಕ್ಲೀನಿಂಗ್ ಆಗತ್ತೆ, ರಾತ್ರಿ ಊಟ ಆದ ತಕ್ಷಣ ಕ್ಲೀನಿಂಗ್ ಆಗತ್ತೆ ಸರ್. ಇದಕ್ಕೆ ಒಂದು 150 ಜನ ಮೀಸಲಾಗಿದ್ಬಿಟ್ಟಿದ್ದಾರೆ. ಹೌದು ಸರ್, ಎಲ್ಲ ಇದಕ್ಕೂ 150 ಜನ. ಮತ್ತೊಂದೇನು ಕೇಳಿದ್ರೆ, ಇಲ್ಲಿ ಏನು ಕೋರ್ಸ್ ಪಾರ್ಟಿಸಿಪೆಂಟ್ ಅಂತ ಬರ್ತಾರೆ, ಅವರು ವಾಲಂಟಿಯರ್ ಸೇವೆ ಮಾಡ್ಲಿಕ್ಕೂ ಬರ್ತಾರೆ. ಅವರು ಸೇವೆ ಮಾಡೋಕೆ ಅವಕಾಶ ಇದೆ. ಹೌದು, ಅವರಿಗೂ ವಾಲಂಟಿಯರ್ ಅಂತ ಹೇಳಿದ್ರಿ. ಈಗ ಊಟ 2 ತರ ಇದೆ, ಅವ್ರಿಗೆ ಸಪರೇಟು, ಪಬ್ಲಿಕ್ ಸಪರೇಟ್ ಇರುತ್ತಾ? ಇಲ್ಲ ಸರ್, ಊಟ ಎಲ್ಲದು ಒಂದೇನೆ. ಬಟ್ ಏಕೆ ಅಂತಂದ್ರೆ ಏನಂದ್ರೆ, ಅವರು ಈಗ ಶಿಬಿರಾರ್ಥಿಗಳು ಏನು ಕೇಳಿದ್ರೆ ಅವರಿಗೆ ಟೈಮ್ ಕನ್ಸಿಸ್ಟೆಂಟ್ ಇರತ್ತೆ. ಬೇರೆ ವಿದೇಶದಿಂದ ಬಂದಿರ್ತಾರೆ. ಹೌದು, ಅವ್ರಿಗೆ ಏನು ಕೇಳಿದ್ರೆ ವಿದೇಶದಿಂದ ಬಂದವ್ರಿಗೆ ಖಾರ ಎಲ್ಲ ಜಾಸ್ತಿ ಬೇಕಾಗಲ್ಲ. ಅದಕ್ಕಾಗಿ ನಾವು ಅವ್ರಿಗೆ ಸಪರೇಟ್ ಆಗಿ ಕೌಂಟರ್ ಇಟ್ಟಿರ್ತೀವಿ. ಖಾರ ಕಡಿಮೆ ಇರುತ್ತೆ. ಆಮೇಲೆ ಅವ್ರು ಕೋರ್ಸ್ ಮಾಡ್ಬೇಕಾದ್ರೆ ಮೌನದಲ್ಲಿ ಇರ್ತಾರೆ, ಧ್ಯಾನದಲ್ಲಿ ಇರ್ತಾರೆ. ನೋಡಿದ್ವಿ ಸರ್, 2 ಕಡೆ ಫುಡ್ ಒಂದೇ ತರ ಇದೆ. ಆದ್ರೆ ಬರುವಂತ ಸಾರ್ವಜನಿಕರಿಗೆ ಬೇರೆ ಇರ್ತಿತ್ತು, ಇವ್ರಿಗೆ ಸಪರೇಟ್ ಆಗಿ ಇರ್ತಿತ್ತು. ಅಂದ್ರೆ ಅವ್ರು ಕೋರ್ಸ್ ಕಲಿಯಕ್ ಬಂದಿರುವಂತವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ, ಆಗಬಾರ್ದು, ಅವ್ರಿಗೆ ತೊಂದರೆ ಜೊತೆಗೆ ಬೇರೆ ದೇಶ ವಿದೇಶದಿಂದ ಬಂದಿರ್ತಾರೆ. ಒಂದು ಗೌರವ ಬೇಕು. ಒಂದು ಧ್ಯಾನದ ಶಿಬಿರವನ್ನು ಮಾಡ್ಬೇಕಿದ್ರೆ ಅವ್ರು 100% ಅದರಲ್ಲಿ ಇರಬೇಕು. ಅವ್ರಿಗೆ ಯಾವ್ದೇ ರೀತಿಯಾದಂತ ಇದಾಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು, ಗೊಂದಲಗಳಾಗಬಾರ್ದು. ಆ ಕಾರಣದಿಂದಾಗಿ ನಾವು ಅವ್ರಿಗೆ ಸಪರೇಟ್ ಆಗಿ ಇದನ್ನ ಕೊಡ್ತೀವಿ, ಕೌಂಟರ್ ಮಾಡಿದೀವಿ. ಇವ್ರಿಗೆ ಸಪರೇಟ್ ಆಗಿರತ್ತೆ. ಫುಡ್ ಎಲ್ಲ ಒಂದೇ ಇರುತ್ತೆ. ಫುಡ್ ಎಲ್ಲ ಒಂದೇ ನೋಡಿದ್ವಿ ಸರ್. ಆಮೇಲೆ ಸರ್ ಮತ್ತೆ ಇನ್ನೊಂದು ಏನಂದ್ರೆ, ತರಕಾರಿಗಳನ್ನ ತುಂಬಾ ಹೈಜಿನಿಕ್ ಆಗಿ, ತರಕಾರಿ ಕೆಲಸ ಮಾಡಕ್ಕೆ ಒಂದು 10 ಜನ 15 ಜನ ಇದ್ರು. ಆ ತರಕಾರಿ ಎಲ್ಲಾನು ನೀಟಾಗಿ ಅಷ್ಟೊಂದೆಲ್ಲ ಸ್ವಚ್ಛ ಮಾಡ್ತಾರೆ. ಪ್ರತಿದಿನ ತರಕಾರಿ ಬೇರೆ ಬೇರೆ ಇರುತ್ತೆ ಅಥವಾ ಏನೋ ಕೋಲ್ಡ್ ಸ್ಟೋರೇಜ್ ಏನಿಂದ ಯೂಸ್ ಮಾಡ್ತೀರಾ ಸರ್? ಸರ್ ಇಲ್ಲ, ತರಕಾರಿಗಳು ಬೇರೆ ಬೇರೆ ಅಂದ್ರೆ ಪ್ರತಿದಿನ ಬೇರೆ ಬೇರೆ ವೆರೈಟಿನೇ ಇರುತ್ತೆ. ಯಾಕಂದ್ರೆ ನಾವು ಇವತ್ತು ತಗೊಬಂದಿದ್ದನ್ನ ನಾಳೆಗೆ ರೆಡಿ ಮಾಡ್ತೀವಿ. ಯಾಕಂದ್ರೆ ಅದು ಪ್ರಿಪರೇಷನ್ ಟೈಮ್ ಬೇಕಾಗತ್ತೆ. ಅದೇ ಬಟ್ ಒಂದು ಅವತ್ತಿಂದ ಅವತ್ತಿಗೆ ಆಗುತ್ತೆ. ತರಕಾರಿನೂ ಕೂಡ ಹೌದು, ತರಕಾರಿನೂ ಕೂಡ ಅದನ್ನು ಅಷ್ಟೇನೆ. ಅದನ್ನ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿಬಿಟ್ಟು ಆ ನಂತರದಲ್ಲಿ ನಾವು ಅದನ್ನ ಬಳಕೆ ಮಾಡ್ತಕ್ಕಂಥದ್ದು. ಸರ್ ನಿಜವಾಗ್ಲೂ ಇದು ಹೇಳ್ಕೊಳ್ಳೋದಕ್ಕೆಲ್ಲ ನೋಡ್ತಿರುವಂಥ ವೀಕ್ಷಕರು ದಯವಿಟ್ಟು ಬೆಂಗಳೂರಿನ ಇಂಥ ಒಂದು ಜಾಗದಲ್ಲಿ, ನಮ್ಮ ಬೆಂಗಳೂರಲ್ಲಿ ಈ ಥರ ಒಂದು ಆಧ್ಯಾತ್ಮಿಕ ಕೇಂದ್ರ, ಇಂಟರ್ನ್ಯಾಷನಲ್ ಫೇಮಸ್ ಆಗಿರೋ ಕೇಂದ್ರದಲ್ಲಿ ಬಂದು ವಿಸಿಟ್ ಮಾಡಬೇಕು. ಜೊತೆಗೆ ಇಲ್ಲಿ ಕೊಡುವಂಥ ಸಾತ್ವಿಕ ಆಹಾರವನ್ನು ನೋಡಬೇಕು. ಅದ್ಭುತ ಸರ್, ನಿಜವಾಗ್ಲೂ ನಮ್ಮ ಮನೆಯಲ್ಲೂ ಕೂಡ ಇಷ್ಟೊಂದು ರುಚಿಕರವಾಗಿ ಶುಚಿಯಾಗಿ ಮಾಡೋಕ್ಕಾಗಲ್ಲ. ಅದು ಹೇಗೆ ನಡೀತಾ ಇದೆ ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಕೂಡ ಮಿರಾಕಲ್. ಇದೆಲ್ಲ ರವಿಶಂಕರ್ ಗುರೂಜಿ ಅವರ ಕೃಪೆ ಸರ್ ಇದು. ಯಾಕಂದ್ರೆ ಇಷ್ಟೊಂದು ಜನರಿಗೆ ನಾವು ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ನಾವು ಮನೆಯಲ್ಲಿ 4 ಜನ ಯಾರು ನೆಂಟರು ಬಂದ್ರು ಅಂತಾರೆ, ಗೆಸ್ಟ್ ಬಂದ್ರು ಅಂತಂದ್ರೆ ನಾವು ತಳಬಳಸ್ತೀವಿ. ಹೌದು, ಆದ್ರೆ ಇಲ್ಲಿ ಆ ತರ ಯಾವುದಕ್ಕೂ ಇದಿಲ್ಲ. ಇವಾಗ ಸಡನ್ ಆಗಿ ಒಂದು 500 ಜನ ಬಂದ್ರು, 1000 ಜನ ಬಂದ್ರು ಅಂತಾರೆ, 10 ನಿಮಿಷ ಅಡಿಗೆ ರೆಡಿ ಆಗತ್ತೆ. ಇದೆಲ್ಲದು ಗುರೂಜಿ ಅವರ ಕೃಪೆ ಸರ್. ಇದು ಕೃಪೆ ಸರ್. ರವಿಶಂಕರ್ ಗುರೂಜಿ ಅವ್ರ ಬಗ್ಗೆ, ಇಲ್ಲಿ ಆಶ್ರಮದ ಒಂದು ಗುರೂಜಿ ಅಂದ್ರೆ ರವಿಶಂಕರ್ ಗುರೂಜಿ. ಹೌದು, ಅವ್ರ ಬಗ್ಗೆ ಹೇಳಿ ಸರ್. ಇಲ್ಲಿ ಏನು ಅವರು ಏನನ್ನ ಬೋಧನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ಸರ್ ಇಲ್ಲಿ ಧ್ಯಾನ ಮತ್ತು ಪ್ರಾಣಾಯಾಮ ಹಾಗೆ ಸುದರ್ಶನ ಕ್ರಿಯೆ ಅಂತ ಗುರೂಜಿ ಅವರೇ ಕಂಡು ಹಿಡಿದಿರುವಂತ. ಹೌದೌದು, 1982ರಲ್ಲಿ ಗುರೂಜಿ ಅವರೇ ಕಂಡು ಹಿಡಿದಿರ್ತಕ್ಕಂಥದ್ದು ಒಂದು ಅದು ಕ್ರಿಯೆ, ಇದು ಸುದರ್ಶನ ಕ್ರಿಯೆ ಅಂತ. ಅದನ್ನ ಮಾಡ್ಲಿಕ್ಕಾಗಿ ದೇಶ ವಿದೇಶಗಳಿಂದ ಜನ ಬರ್ತಾರೆ, ಲಕ್ಷಾಂತರ ಜನ ಅದರಿಂದ ಉಪಯೋಗಗಳನ್ನು ಪಡೆದುಕೊಂಡಿದ್ದಾರೆ ಸರ್. ಅದರಿಂದ ಸರ್ ನಮ್ಗೆ ಏನು ಕೇಳಿದ್ರೆ, ಜೀವನ ಅಂತಕ್ಕಂಥದ್ದು, ನಾವು ಜೀವನ ಬರ್ತಾರಲ್ಲ, ಈ ಏನು ಯಾವ ತರದ ಧ್ಯಾನಗಳನ್ನ ಇಲ್ಲಿ ಹೇಳ್ಕೊಡ್ತಾರೆ ಸರ್ ಇಲ್ಲಿ? ಸರ್ ಇಲ್ಲಿ ಸುದರ್ಶನ ಕ್ರಿಯೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಗೊಂದಲಗಳು ತುಂಬಾ ಇರುತ್ತೆ, ಮನಸ್ಸಿನ ನೆಮ್ಮದಿ ಇರಲ್ಲ, ಶಾಂತಿ ಇರಲ್ಲ. ಪ್ರತಿಯೊಬ್ಬ ಮನುಷ್ಯನು ಜೀವನ ಮಾಡ್ತಾನೆ, ಆದ್ರೆ ಹೇಗೆ ಜೀವನ ಮಾಡಬೇಕು, ಗೊಂದಲಗಳಿಂದ ಹೇಗೆ ಮುಕ್ತಿಯನ್ನು ಹೊಂದಬೇಕು, ಇವತ್ತಿನ ಸಾಂಸಾರಿಕ ಜಂಜಟಗಳಿಂದ, ಯಾಕೆಂದ್ರೆ ಅವ್ರು ನೌಕರಿಯಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಯಾವುದೇ ಒಂದು ಇದ್ರಲ್ಲಾದ್ರೂ ಮನುಷ್ಯನಿಗೆ ನೆಮ್ಮದಿ ಅಂತಕ್ಕಂಥದ್ದು ಮುಖ್ಯ ಆಗಿರ್ತದೆ. ಅದನ್ನ ಇಲ್ಲಿ ಜೀವನದ ಮೌಲ್ಯಗಳನ್ನ ಇಲ್ಲಿ ಸುದರ್ಶನ ಕ್ರಿಯೆಯಲ್ಲಿ ಪಡ್ಕೋತಾರೆ. ಮೇಡಮ್ ನಮಸ್ಕಾರ.
नमस्ते। आप किधर से आते हैं? हम लोग इंदौर से हैं, हम किधर से दोनों इंदौर मध्य प्रदेश। मध्य प्रदेश से? हाँ जी, इधर और क्या ये पुणे से है, महाराष्ट्र। वो महाराष्ट्र है, वो इंदौर मध्य प्रदेश, मध्य प्रदेश, वो महाराष्ट्र, पुणे महाराष्ट्र। पुणे महाराष्ट्र। इधर क्या काम करने के लिए आके मैडम? हम लोगों का अभी सिंगर्स ओरिएंटेशन प्रोग्राम है, वर्कशॉप, तो हम लोग को अटेंड करने के लिए आए। कितना दिन से आगे इधर? हम लोगों का आज ही चेक इन हुआ है। इधर खाना अच्छा है मैडम? बहुत ज्यादा अच्छा है। क्या क्या दिया मैडम? हम लोगों का आज मिक्स वेज सब्जी था, रोटी था एंड हाँ। दाल चावल। ये खाना आपका साइड का खाना है? हाँ, मतलब बहुत ज्यादा ही अच्छा है, इसलिए आपको ज्यादा खुश हो गया? बहुत अच्छा। ठीक है। क्या क्या दिया मैडम? मिक्स वेज, दाल चावल एंड सब्जी हाँ। एंड छाछ। मैडम अब जिंदगी में किधर भी फ्री खाना नहीं दिया, इधर इतना आदमी को खाना फ्री देता है ना, क्या बोलते हैं आप? लाइक बहुत ज़्यादा अच्छा। एंड एक्चुअली हम लोग अभी यही बात कर रहे थे कि ये बहुत डिफिकल्ट होता है ना, इतने लोगों के लिए मैनेज करना, डेली इतना खाना बनाना, ये करना। सो ऑफकोर्स गुरुजी की ब्लेसिंग से इतना सब लोग बनाते हैं, इतना सेवा देते हैं एंड देन सर्व भी करते हैं। सो इट्स लाइक वेरी गुड। ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಕ್ಸ್ with your channel. Yeah, all the very best. Thank you so much, Jay Anjane.